ಬಿಜೆಪಿ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಜೆಪಿ ನಡ್ಡಾ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅಧ್ಯಕ್ಷ ಸ್ಥಾನದ ನಡ್ಡಾ ಬದಲಿಗೆ ಹೊಸಬರಿಗೆ ಅವಕಾಶ ಕೊಡಲಾಗ್ತಾ ಇದೆ. ಈಗ ಓಡಿ TV5 ಮೊನ್ನೆನೇ ಹೇಳಿತ್ತು ನಡ್ಡಾ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ, ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಿ, ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಹೇಳಿ. ಈಗ ಆಗ್ತಾ ಇದೆ. ನರೇಂದ್ರ ಮೋದಿ ಕ್ಯಾಬಿನೆಟ್ಗೆ ಜೆಪಿ ನಡ್ಡಾ ಅವರನ್ನ ಸೇರಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಈ ಬದಲಾವಣೆ. ಹಿಮಾಚಲ ಪ್ರದೇಶ ರಾಜ್ಯದವರು ಆ ಕೋಟಾದಲ್ಲಿ ನಡ್ಡಾಗೆ ಅವಕಾಶ ಕೊಡಲಾಗ್ತಾ ಇದೆ. 2020ರಿಂದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದ್ದಾರೆ. ಅನುರಾಗ್ ಠಾಕೂರ್ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಇಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪಟ್ಟ ಕಟ್ಟುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಮಧ್ಯಪ್ರದೇಶದ ಮಾಜಿ ಸಿಎಂ, ಚುನಾವಣಾ ತಂತ್ರಗಾರ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಕರೀತಾರೆ. ಆ ಭಾಗದಲ್ಲಿ ಮಧ್ಯಪ್ರದೇಶದಲ್ಲಿ ಬಹಳ ಹಿರಿಯ ರಾಜಕಾರಣಿ, ಸುದೀರ್ಘ 18 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದಂಥ ಅನುಭವ ಇದೆ. ಲಾಡ್ಲಿ ಬೆಹನ್ ಅನ್ನುವಂಥ ಯೋಜನೆ ಮೂಲಕ ಈ 2023ರಲ್ಲಿ ಮಧ್ಯಪ್ರದೇಶದಲ್ಲಿ ಸರ್ಕಾರ ರಚನೆಗೆ ಕಾರಣರಾದಂಥವರು ಶಿವರಾಜ್ ಸಿಂಗ್ ಚೌಹಾಣ್. ಹಾಗಾಗಿ ಅವರಿಗೆ ಪಟ್ಟ ಕಟ್ಟುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಜೆಪಿ ನಡ್ಡಾ ಅವರು ಈಗ ಕೇಂದ್ರಕ್ಕೆ ಹೋಗ್ತಾರೆ, ಅಂದರೆ ಸಚಿವ ಸ್ಥಾನಕ್ಕೆ ಹೋಗ್ತಾರೆ. ಅವರು ಮೋದಿ ಸಂಪುಟವನ್ನು ಸೇರ್ಪಡೆ ಆಗ್ತಾರೆ. ಹಾಗಾಗಿನೇ ಅವರೀಗ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿರೀಕ್ಷಿತ ಇದು. 2020ರಿಂದ 4 ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕಿಂತ ಹಿಂದೆ ಅಮಿತ್ ಶಾ ಇದ್ದರು. ಇವರು ಕೂಡ ಬಿಲಾಸ್ಪುರದಿಂದ, ಹಿಮಾಚಲ ಪ್ರದೇಶದ ಬಿಲಾಸ್ಪುರದಿಂದ 2007ರಿಂದ ಶಾಸಕರಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ರು. ಆಮೇಲೆ ಕಾರ್ಯಾಧ್ಯಕ್ಷರಾಗಿದ್ದರು. ಸಾಕಷ್ಟು ಹುದ್ದೆಗಳು ನಿಭಾಯಿಸಿದ್ದಾರೆ. 2014ರಲ್ಲಿ ಪರಿಸರ ವಿಜ್ಞಾನ ಸಚಿವರಾಗಿದ್ದರು ಇವರು. ಮೋದಿಯವರಿಗೆ ಬಹಳ ಅತ್ಯಾಪ್ತರು ಜೆಪಿ ನಡ್ಡಾ ಅವರು. ಈಗ ಜೆಪಿ ನಡ್ಡಾ ಅವರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಇದು ತಲೆದಂಡ ಅಂತಲೂ ಅನ್ಬೋದು. ಅಂದರೆ ಈಗ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ತೆಗೆದು ಕೇಂದ್ರಕ್ಕೆ ಸೇರ್ಪಡೆ ಮಾಡಿಕೊಳ್ತಾ ಇದ್ದಾರೆ. ಈಗ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಸಂಪುಟವನ್ನು ಸೇರ್ಪಡೆಗೊಳ್ಬೋದು. ಬಹಳ ಹೀನಾಯವಾದಂತಹ ಪ್ರದರ್ಶನ. ಸಿಂಗಲ್ ಆಗಿ ಮೆಜಾರಿಟಿಯನ್ನು ತೆಗೆದುಕೊಳ್ಳೋಕ್ಕಾಗಲಿಲ್ಲ ಬಿಜೆಪಿಗೆ. ಹಾಗಾಗಿನೇ ಜೆಪಿ ನಡ್ಡಾ ಅವರ ತಲೆದಂಡ ಆಗಿದೆ ಅಂತಲೂ ಕೂಡ ನಾವು ಹೇಳಬಹುದು. ಇಲ್ಲಿ ಯಾಕೆ ಬದಲಾವಣೆ ಮಾಡಬೇಕಾಗಿತ್ತು ಹಾಗಾದರೆ ಜೆಪಿ ನಡ್ಡಾ ಅವ್ರನ್ನ? ಹಿಮಾಚಲ ಪ್ರದೇಶದ ಕೋಟಾದಲ್ಲಿ, ಅಂದರೆ ರಾಜ್ಯವಾರು ಕೋಟಾದಡಿ ಜೆಪಿ ನಡ್ಡಾಗೆ ಈಗ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರ ಪಟ್ಟವನ್ನು ಕಟ್ಟಬಹುದು. ಅವರೇನು ಸಾಮಾನ್ಯದವರಲ್ಲ. ಮೋದಿಯವರಿಗಿಂತ ಜಾಸ್ತಿ ಅವಧಿಗೆ CM ಆದಂಥವ್ರು, ಯುವ ಘಟಕದ ಅಧ್ಯಕ್ಷರಾದಂಥವ್ರು, ಸಣ್ಣ ವಯಸ್ಸಲ್ಲಿ MLA ಆದಂಥವ್ರು, ಅದರ ಜೊತೆಗೆ ರಾಷ್ಟ್ರೀಯ ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸಿದ್ದಾರೆ ಬಿಜೆಪಿಯಲ್ಲಿ. ಜೊತೆಗೆ ಅಲ್ಲಿ ಮಧ್ಯಪ್ರದೇಶದ ರಾಜಕಾರಣದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪಾತ್ರ ಬಹಳ ಮುಖ್ಯವಾದದ್ದು. 6 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಕೂಡ ಗೆದ್ದಿದ್ದಾರೆ ಇವರು. 7.5 ಲಕ್ಷ ಮತಗಳು ಭರ್ಜರಿಯಾಗಿ.